ಶೌರ್ಯಂ ಸಮರ್ಪಣಂ ಸುರಕ್ಷಣಂ. ಅದು ಅಕ್ಟೋಬರ್ 31, 1984 ಮುಂಜಾನೆ 9:28. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಆಪರೇಷನ್ ಬ್ಲೂ ಸ್ಟಾರ್ ಕಾರಣದಿಂದ ತನ್ನ ಬಾಡಿ ಗಾರ್ಡ್ಗಳೇ ಆಗಿದ್ದ ಬೇಂಟಿ ಸಿಂಗ್ ಸತ್ವಂತ್ ಸಿಂಗ್ ಅವರಿಂದ ಹತ್ಯೆಗೆ ಈಡಾಗುತ್ತಾರೆ. ಆ ಕ್ಷಣದಿಂದಲೇ ಭಾರತ ಸರ್ಕಾರ ದೇಶದ ಪ್ರಧಾನಮಂತ್ರಿಗಳ ಭದ್ರತೆಗೆ ಹೆಚ್ಚಿನ ಗಮನ ಹರಿಸೋಕೆ ಆರಂಭಿಸಿದ್ದು. ನರೇಂದ್ರ ಮೋದಿ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಪಕ್ಷ ಯಾವುದೇ ಇರಲಿ ಅವರು ಈ ದೇಶದ ಪ್ರಧಾನಿ. ಹಾಗಾಗಿ ಅವರಿಗೆ ಸೆಕ್ಯೂರಿಟಿ ಕೊಡೋದು ಸರ್ಕಾರದ ಕರ್ತವ್ಯ. ಅದಕ್ಕಾಗಿಯೇ ಅವರಿಗೆ ಕಟ್ಟುನಿಟ್ಟಿನ ಸೆಕ್ಯೂರಿಟಿ ನೀಡಲಾಗುತ್ತೆ. ನರೇಂದ್ರ ಮೋದಿಯ ಸೆಕ್ಯೂರಿಟಿಯನ್ನು ಭೇದಿಸಿ ಒಂದೇ ಒಂದು ಸೊಳ್ಳೆ ಕೂಡ ಟಚ್ ಮಾಡಲು ಸಾಧ್ಯವಿಲ್ಲ. ಆದರೆ ಇದೇ ನರೇಂದ್ರ ಮೋದಿಯವರ ಸೆಕ್ಯೂರಿಟಿಗೆ ಒಂದು ದಿನಕ್ಕೆ ಎಷ್ಟು ಕೋಟಿ ಖರ್ಚಾಗುತ್ತೆ ನಿಮಗೆ ಗೊತ್ತಾ? ದೇಶದ ಪ್ರಧಾನಿಗೆ ಇಷ್ಟು ಭದ್ರತೆ ಇದ್ದರೂ ಸಹ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಗೆ ಹೇಗೆ ಹತ್ಯೆ ಮಾಡಿದರು? ಈಗ ನರೇಂದ್ರ ಮೋದಿಗಿರುವ SPG ಸೆಕ್ಯೂರಿಟಿಯ ಬಗ್ಗೆ ನಮಗೆ ಅಲ್ಪ ಸ್ವಲ್ಪ ಗೊತ್ತಿದೆ. ಅದನ್ನೇ ನೋಡಿ ನಾವು ವಾಹ್ ಎಂತ ಪವರ್ಫುಲ್ ಸೆಕ್ಯೂರಿಟಿ ಅಂತ ಮಾತಾಡಿಕೊಳ್ಳುತ್ತೇವೆ. ಆದರೆ ಈ SPG ಇರೋಕ್ಕೂ ಮುನ್ನ ಪ್ರಧಾನಮಂತ್ರಿಗಳಿಗೆ ಸೆಕ್ಯೂರಿಟಿ ಹೇಗಿತ್ತು? ಅಂದರೆ SPG ಹೆಂಗೆ ಯಾವಾಗ ಸ್ಥಾಪನೆ ಆಯಿತು? ಈ SPG ಇದ್ದಾಗಲೂ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಯಾಕೆ ಹತ್ಯೆಗೆ ಈಡಾದರು? ಎಲ್ಲ ವಿಷಯವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. 1981 ಅಲ್ಲಿಯವರೆಗೂ ಸಹ ಭಾರತದ ಪ್ರಧಾನಮಂತ್ರಿಗಳಿಗೆ ಪ್ರಧಾನಮಂತ್ರಿಯ ಅಧಿಕೃತ ನಿವಾಸದಲ್ಲಿ ಇದ್ದಾಗ ಮಾತ್ರ ಸ್ಪೆಷಲ್ ಸೆಕ್ಯೂರಿಟಿ ಡಿಸ್ಟ್ರಿಕ್ಟ್ ಆಫ್ ದಿ ಡೆಲ್ಲಿ ಪೊಲೀಸ್ ಭದ್ರತೆ ನೀಡುತ್ತಿತ್ತು. ಅದು ಕೇವಲ ಒಬ್ಬ DCP ದರ್ಜೆಯ ಅಧಿಕಾರಿಯೊಬ್ಬರ ಅಧೀನದಲ್ಲಿ. ಅದೇ ವರ್ಷ 1981 ಅಕ್ಟೋಬರ್ನಿಂದ ದೇಶದ ಪ್ರೈಮ್ ಮಿನಿಸ್ಟರ್ಗೆ ದೆಹಲಿಯ ಒಳಗೆ ಮತ್ತು ಹೊರಗೆ ಪ್ರಯಾಣಿಸುವಾಗ ಸಾರಿಗೆ ಭದ್ರತೆ ಹಾಗೂ ರಸ್ತೆ ಬೆಂಗಾವಲುಗಳನ್ನು ಒದಗಿಸಲು ಇಂಟೆಲಿಜೆನ್ಸ್ ಬ್ಯೂರೋ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅನ್ನು ಸ್ಥಾಪಿಸುತ್ತೆ. 1984 ಅಕ್ಟೋಬರ್ 31 ಪ್ರಧಾನಿ ಇಂದಿರಾ ಗಾಂಧಿಯ ಹತ್ಯೆಯ ಬಳಿಕ ದೇಶದ ಪ್ರಧಾನಮಂತ್ರಿಯವರಿಗೆ ಎಲ್ಲಾ ಸಮಯದಲ್ಲೂ ಸೆಕ್ಯೂರಿಟಿ ನೀಡಲು ನಿರ್ಧರಿಸಲಾಯಿತು. 1985 ಫೆಬ್ರವರಿ 18 ಕೇಂದ್ರ ಗೃಹ ಸಚಿವಾಲಯ ಪ್ರಧಾನಮಂತ್ರಿಯ ಸೆಕ್ಯೂರಿಟಿಗಾಗಿ ಶಿಫಾರಸುಗಳನ್ನು ನೀಡಲು ಬೀರ್ಬಲ್ನಾಥ್ ಕಮಿಟಿಯನ್ನು ರಚಿಸುತ್ತೆ. ಈ ಕಮಿಟಿ SPU ಸ್ಪೆಷಲ್ ಪ್ರೊಟೆಕ್ಷನ್ ಯೂನಿಟ್ ಎನ್ನುವ ಒಂದು ಸ್ವತಂತ್ರ ಸಂಸ್ಥೆ ಸ್ಥಾಪಿಸಲು ಶಿಫಾರಸು ಕೊಡುತ್ತೆ. ಆಗ ಕೇಂದ್ರ ಸರ್ಕಾರ SPU ಬದಲು SPG ಎಂದು ಸ್ಥಾಪಿಸುತ್ತೆ. ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ VIP ಸೆಕ್ಯೂರಿಟಿಯ ಜಂಟಿ ನಿರ್ದೇಶಕರಾಗಿದ್ದ S. ಸುಬ್ರಮಣಿಯಂ SPGಯ ಮೊದಲ ಡೈರೆಕ್ಟರ್ ಆಗಿ ಚಾರ್ಜ್ ತಗೋತಾರೆ. ಆರಂಭದಲ್ಲಿ SPG ಕೇವಲ 819 ಸಿಬ್ಬಂದಿಗಳೊಂದಿಗೆ ಆರಂಭವಾಗಿತ್ತು. ಇದು ಪ್ರಧಾನಮಂತ್ರಿಯ ಕಚೇರಿ, ನಿವಾಸ ಮತ್ತು ಅವರ ಕುಟುಂಬದವರಿಗೆ ಸಂಪೂರ್ಣ ರಕ್ಷಣೆ ಒದಗಿಸುವಷ್ಟು ಸಿಬ್ಬಂದಿ ಸಾಕಾಗಲಿಲ್ಲ. 1985 1988 3 ವರ್ಷಗಳ ಕಾಲ SPG ಕಾಯ್ದೆ ಇಲ್ಲದೆ ಕಾರ್ಯನಿರ್ವಹಿಸುತ್ತಿತ್ತು. ಕೊನೆಗೂ 1988 ಏಪ್ರಿಲ್ 8 SPG ಆಕ್ಟ್ 1988 ಅಧಿಕೃತ ಕಾಯ್ದೆ ಮೂಲಕ SPG ರಚನೆಯಾಯಿತು. ಇದು ಭಾರತ ಸರ್ಕಾರದ ಕ್ಯಾಬಿನೆಟ್ ಸಚಿವಾಲಯದ ಅಡಿಯಲ್ಲಿ ಬರುವ ಒಂದು ಸಂಸ್ಥೆ. ಇದರ ಏಕೈಕ ಜವಾಬ್ದಾರಿ ಪ್ರಧಾನಮಂತ್ರಿಯನ್ನು ರಕ್ಷಿಸುವುದು. ಭಾರತದಲ್ಲೇ ಆಗಲಿ ವಿದೇಶದಲ್ಲೇ ಆಗಲಿ ಎಲ್ಲಾ ಸಮಯದಲ್ಲೂ ಸಹ SPG ಪ್ರಧಾನಮಂತ್ರಿ ಹಾಗೂ ಅವರ ಕುಟುಂಬದ ಸದಸ್ಯರನ್ನು ರಕ್ಷಿಸುತ್ತದೆ. ಕೇವಲ 819 ಸಿಬ್ಬಂದಿಯೊಂದಿಗೆ ಆರಂಭವಾಗಿದ್ದ ಇದು ಈಗ 3000ಕ್ಕೂ ಅಧಿಕ ಸಿಬ್ಬಂದಿಗಳನ್ನು ಹೊಂದಿದೆ. ಕೆಲವರ ಕಲ್ಪನೆಯಂತೆ
ಈ 3,000 ಸಿಬ್ಬಂದಿಗಳು ಸಹ ಗನ್ ಹಿಡಿದು ನಿಲ್ಲುವ ಕಮಾಂಡೋಗಳೇ ಆಗಿರುವುದಿಲ್ಲ. ಎಸ್ಪಿಜಿಯಲ್ಲಿ ಪ್ರಮುಖವಾಗಿ 4 ವಿಂಗ್ ಇದಾವೆ. ಒಂದು ಆಪರೇಷನ್ಸ್, ಇದು ಗ್ರೌಂಡ್ ಪ್ರೊಟೆಕ್ಷನ್ ಕೆಲಸ ನೋಡಿಕೊಳ್ಳುತ್ತೆ. ಕಮ್ಯುನಿಕೇಶನ್ ವಿಭಾಗ, ಟೆಕ್ನಾಲಜಿಕಲ್ ವಿಭಾಗ, ಟ್ರಾನ್ಸ್ಪೋರ್ಟ್ ವಿಭಾಗ ಇದರಲ್ಲಿ ಕೆಲಸ ಮಾಡ್ತವೆ. ಕಮಾಂಡೋಗಳು ಸಹ ಈ ವಿಂಗ್ ಅಲ್ಲೇ ಇರ್ತಾರೆ. 2 ಇಂಟೆಲಿಜೆನ್ಸ್ ಅಂಡ್ ಟೂರ್, ಇದು ಗುಪ್ತಚರ ಕೆಲಸ ಮಾಡುತ್ತೆ. ಪ್ರಧಾನಮಂತ್ರಿಗೆ ಬೆದರಿಕೆ, ಪ್ರವಾಸ, ಸಿಬ್ಬಂದಿಗಳ ಹಿನ್ನೆಲೆ ಮಾಹಿತಿ, ಹೀಗೆ ಎಲ್ಲಾ ಚಲನವಲನಗಳ ಬಗ್ಗೆ ಅಧ್ಯಯನ ಮಾಹಿತಿ ಸಂಗ್ರಹಿಸುತ್ತೆ. 3 ಟ್ರೈನಿಂಗ್, ನೂತನ ಸಿಬ್ಬಂದಿಗಳಿಗೆ ಟ್ರೈನಿಂಗ್ ಕೊಡುವುದು, ಪ್ರಸ್ತುತ ಸಿಬ್ಬಂದಿಗಳ ಫಿಸಿಕಲ್ ಫಿಟ್ನೆಸ್, ಟೆಕ್ನಿಕ್, ಪ್ರೊಟೆಕ್ಷನ್ ಡ್ರಿಲ್ಸ್ ಅಂತಹ ಕೆಲಸ ಮಾಡುತ್ತೆ. ಕೊನೆಯದಾಗಿ ಅಡ್ಮಿನಿಸ್ಟ್ರೇಷನ್, ಇದು ಹಣಕಾಸು ವ್ಯವಹಾರ, ಮಾನವ ಸಂಪನ್ಮೂಲ ನಿರ್ವಹಣೆ, ಹೀಗೆ ಆಡಳಿತಾತ್ಮಕ ಸಂಬಂಧಪಟ್ಟ ಎಲ್ಲ ವಿಷಯ ನೋಡಿಕೊಳ್ಳುತ್ತೆ. ಇದೇ ತರ ಎಲ್ಲ ವಿಧದಲ್ಲಿಯೂ ಎಸ್ಪಿಜಿ ಪ್ರಧಾನಮಂತ್ರಿಯವರಿಗೆ ಸೆಕ್ಯೂರಿಟಿ ಒದಗಿಸುತ್ತೆ. ನೀವೆಲ್ಲ ನೋಡೇ ಇರ್ತೀರಾ, ಪ್ರಧಾನಿ ನರೇಂದ್ರ ಮೋದಿಗೆ ಹಿಂದೆ ಮುಂದೆ ಎಷ್ಟು ಕಾರ್ಗಳು ಇರ್ತಾವೆ ಅಂತ. ಹಾಗಾದ್ರೆ ಈ ಎಸ್ಪಿಜಿ ಬಳಿ ಪ್ರಧಾನಮಂತ್ರಿಗೆ ಸೆಕ್ಯೂರಿಟಿಗೆ ಎಂದು ಬಳಸುವ ಕಾರ್ಗಳು ಯಾವವು ಗೊತ್ತಾ? ಮರ್ಸಿಡೀಸ್ ಮೇಬ್ಯಾಕ್ S650 2 ಇದಾವೆ, ಒಂದಕ್ಕೆ 12 ಕೋಟಿ ಬೆಲೆ. ರೇಂಜ್ ರೋವರ್ ಸೆಂಟಿನಲ್ 6, ಫಾರ್ಚುನರ್ 30, ಟೊಯೋಟಾ ಲ್ಯಾಂಡ್ ಕ್ರೂಸರ್ 8, BMW 760 ಲೀ ಹೈ ಸೆಕ್ಯೂರಿಟಿ 3 ಇದಾವೆ. ನಮ್ಮ ಎಸ್ಪಿಜಿಯು ನಮ್ಮ ದೇಶದ ಪ್ರಧಾನಿಗೆ ಅಧಿಕಾರದಲ್ಲಿ ಇರುವವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ಗಾಳಿ ಕೂಡ ಸೋಕದಂತೆ ಸೆಕ್ಯೂರಿಟಿ ಒದಗಿಸುತ್ತೆ. ಪ್ರಧಾನಿ ಅಧಿಕಾರ ತೊರೆದ ನಂತರ ಸಹ ಅವರಿಗೆ ಅವರ ಕುಟುಂಬಕ್ಕೆ 5 ವರ್ಷ ಸೆಕ್ಯೂರಿಟಿ ನೀಡುತ್ತದೆ. 1991 ಮೇ 21 ತಮಿಳುನಾಡಿನ ಶ್ರೀ ಪೆರಂಬದೂರ್ ಎಂಬಲ್ಲಿ ರಾಜಕೀಯ ರ್ಯಾಲಿಯಲ್ಲಿ ಭಾಗವಹಿಸಿದ್ದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯನ್ನು ಹತ್ಯೆ ಮಾಡಲಾಯಿತು. ಎಸ್ಪಿಜಿ ಅಂತಹ ಸ್ಟ್ರಾಂಗ್ ಸೆಕ್ಯೂರಿಟಿ ಇದ್ದರೂ ಸಹ ಹೇಗೆ ಹತ್ಯೆ ಆಯಿತು? ಎಸ್ಪಿಜಿ ಸ್ಥಾಪನೆ ಆಗಿದ್ದೇ 1988ರಲ್ಲಿ. ಮೊದಲು ಎಸ್ಪಿಜಿ ಆಕ್ಟ್ ನ ಪ್ರಕಾರ ಅಧಿಕಾರ ತೊರೆದ ಮಾಜಿ ಪ್ರಧಾನಿ ಮತ್ತು ಅವರ ಕುಟುಂಬಕ್ಕೆ ಕೇವಲ 1 ವರ್ಷ ಮಾತ್ರ ಎಸ್ಪಿಜಿಯಿಂದ ಸೆಕ್ಯೂರಿಟಿ ನೀಡಲಾಗುತ್ತಿತ್ತು. ಮತ್ತೆ 1989ರಲ್ಲಿ ರಾಜೀವ್ ಗಾಂಧಿ ಅವರು ಅಧಿಕಾರ ತೊರೆದಾಗ ವಿರೋಧ ಪಕ್ಷದ ನಾಯಕರಾಗಿ ಎಸ್ಪಿಜಿ ರಕ್ಷಣೆ ಪಡೆಯುವುದನ್ನು ನಿಲ್ಲಿಸಿದರು. ಇವರ ಹತ್ಯೆಯ ಬಳಿಕ ಅಂದಿನ ಸರ್ಕಾರ ಮಾಜಿ ಪ್ರಧಾನಿ ಮತ್ತು ಅವರ ಕುಟುಂಬಕ್ಕೆ ಅಧಿಕಾರ ತೊರೆದ ನಂತರ 10 ವರ್ಷದ ಅವಧಿಗೆ ಎಸ್ಪಿಜಿ ಸೆಕ್ಯೂರಿಟಿಯನ್ನು ಒದಗಿಸಲು ಎಸ್ಪಿಜಿ ಆಕ್ಟ್ ಅನ್ನು ತಿದ್ದುಪಡಿ ಮಾಡಲಾಯಿತು. ಈ 10 ವರ್ಷ ಮುಗಿದ ಬಳಿಕವೂ ಅವರಿಗೆ ಜೀವ ಬೆದರಿಕೆ ಇದೆ ಎಂಬುದು ಏನಾದರೂ ಇಂಟೆಲಿಜೆನ್ಸ್ ಬ್ಯೂರೋದ ಪರಿಶೀಲನೆಯಿಂದ ಸಾಬೀತಾದರೆ ಮತ್ತೆ ಸೆಕ್ಯೂರಿಟಿ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಲಾಗುತ್ತೆ. ಈ ಕಾಯ್ದೆಯ ಕಾರಣಕ್ಕಾಗಿಯೇ ರಾಜೀವ್ ಗಾಂಧಿಯವರ ಪತ್ನಿ ಸೋನಿಯಾ ಗಾಂಧಿ, ಮಕ್ಕಳಾದ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ 28 ವರ್ಷಗಳ ಕಾಲ 2019ರವರೆಗೂ ಸಹ ಎಸ್ಪಿಜಿ ಪ್ರೊಟೆಕ್ಷನ್ ಪಡೆದಿದ್ದರು. ಆದರೆ 2019ರಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಎಸ್ಪಿಜಿ ಆಕ್ಟ್ 1988ಗೆ ಕೆಲವು ತಿದ್ದುಪಡಿಗಳನ್ನ ತಂದಿತು. ದೇಶದ ಪ್ರಧಾನಿಯು ಅಧಿಕಾರ ತೊರೆದ ನಂತರ ಮಾಜಿ ಪ್ರಧಾನಿ ಮತ್ತು ಅವರ ಕುಟುಂಬದವರಿಗೆ ಎಸ್ಪಿಜಿಯಿಂದ ಸೆಕ್ಯೂರಿಟಿ ನೀಡುವ ಅವಧಿ 10 ವರ್ಷದಿಂದ ಕೇವಲ 5 ವರ್ಷಕ್ಕೆ ಇಳಿಸಲಾಯಿತು. ಹಾಲಿ ಪ್ರಧಾನಿ ಇರಲಿ, ಮಾಜಿ ಪ್ರಧಾನಿಯೇ ಇರಲಿ, ಅವರ ಜೊತೆ ಪ್ರಧಾನಿ ನಿವಾಸದಲ್ಲಿ ವಾಸವಿದ್ದ ಕುಟುಂಬಸ್ಥರಿಗೆ ಮಾತ್ರ ಎಸ್ಪಿಜಿ ಸೆಕ್ಯೂರಿಟಿ ನೀಡುವುದೆಂದು ತಿದ್ದುಪಡಿ ತರಲಾಯಿತು. 2019ರ ಕಾಯ್ದೆ ತಿದ್ದುಪಡಿಯಿಂದ 2019ರವರೆಗೂ ಸಹ ಎಸ್ಪಿಜಿ ರಕ್ಷಣೆ ಪಡೆಯುತ್ತಿದ್ದ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸಹ ಎಸ್ಪಿಜಿ ಸೆಕ್ಯೂರಿಟಿಯನ್ನು ಕಳೆದುಕೊಂಡರು. ಬಳಿಕ ನರೇಂದ್ರ ಮೋದಿ ಅವರಿಂದ ದೂರ ವಾಸಿಸುತ್ತಿದ್ದ ತಾಯಿ ಹೀರಾಬೇನ್ ಹಾಗೂ ಪತ್ನಿ ಯಶೋದಾಬೇನ್ ಸಹ ಎಸ್ಪಿಜಿಯಿಂದ ಸೆಕ್ಯೂರಿಟಿ ಕಳೆದುಕೊಂಡರು. ಬದಲಿಗೆ ಇವರಿಗೆ ಗೃಹ ಸಚಿವಾಲಯವು Z+ ನಿಂದ Y ವರೆಗಿನ ವಿವಿಧ ಹಂತದ ಸೆಕ್ಯೂರಿಟಿಯನ್ನು ನೀಡಿತು. ಈಗ ಎಸ್ಪಿಜಿಯಿಂದ ಸೆಕ್ಯೂರಿಟಿ ಪಡೆಯುತ್ತಿರುವುದು ಕೇವಲ ಪ್ರಧಾನಿ ನರೇಂದ್ರ ಮೋದಿ ಮಾತ್ರ. ನರೇಂದ್ರ ಮೋದಿ ಅವರಿಗೆ ಸೆಕ್ಯೂರಿಟಿ ನೀಡಲು ಅಂದರೆ ನಮ್ಮ ದೇಶದ ಪ್ರಧಾನಿಗೆ
ಪ್ರೊಟೆಕ್ಷನ್ ಒದಗಿಸಲು ಒಂದು ದಿನಕ್ಕೆ ಎಷ್ಟು ಕೋಟಿ ಖರ್ಚಾಗಬಹುದು? 2020ರ ಅವಧಿಯಲ್ಲಿ ವರ್ಷಕ್ಕೆ 592.5 ಕೋಟಿ, ಅಂದರೆ ದಿನಕ್ಕೆ 1,62,00,000ಕ್ಕೂ ಅಧಿಕ ಆಗಿತ್ತು. 2024-25ರಲ್ಲಿ ವರ್ಷಕ್ಕೆ 510.97 ಕೋಟಿ, ದಿನಕ್ಕೆ 1,38,00,000ಕ್ಕೂ ಅಧಿಕ ಆಗಿತ್ತು. ಆದರೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ವರ್ಷಕ್ಕೆ 489 ಕೋಟಿ, ದಿನಕ್ಕೆ 1,34,00,000ಕ್ಕೂ ಅಧಿಕ ಆಗಿದೆ. ಇದೇ 1 ಗಂಟೆಗೆ ನೋಡೋದಾದ್ರೆ 5.58 ಲಕ್ಷ, 1 ನಿಮಿಷಕ್ಕೆ 9,300ಕ್ಕೂ ಅಧಿಕ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯ ಸೆಕ್ಯೂರಿಟಿಗೆ ಖರ್ಚಾಗುವ ವೆಚ್ಚ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ. ಕಾರಣ ಇದು ಕೇಂದ್ರದ ವಾರ್ಷಿಕ ಬಜೆಟ್ನ ಬದಲಾವಣೆ, ಟೆಕ್ನಾಲಜಿಕಲ್ ಅಪ್ಗ್ರೇಡ್ ಮತ್ತೆ ಪ್ರಧಾನಮಂತ್ರಿಗಳ ಪ್ರವಾಸದ ಮೇಲೆ ನಿರ್ಧರಿತವಾಗಿರುತ್ತೆ. ಧನ್ಯವಾದ.